ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಫೈವ್ ನ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ, ಬಗೆದಷ್ಟು ಬಯಲಾಗ್ತಿದೆ ಇಂಜಿನಿಯರ್ ಎಚ್.ಎಂ. ಜನಾರ್ದನ್ ಭ್ರಷ್ಟಾಚಾರ. ಲೋಕ ದಾಳಿ ವೇಳೆ 23 ಕೋಟಿಗೂ ಅಧಿಕ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಬಗೆದಷ್ಟು ಬಯಲಾಗ್ತಿದೆ ಇಂಜಿನಿಯರ್ ಜನಾರ್ದನ್ ಭ್ರಷ್ಟಾಚಾರ. ಲೋಕ ದಾಳಿ ವೇಳೆ 23 ಕೋಟಿಗೂ ಅಧಿಕ ಆಸ್ತಿ ಪತ್ತೆಯಾಗಿದೆ. ವಸತಿ ಶಿಕ್ಷಣ ಸಂಸ್ಥೆ ಅಧೀಕ್ಷಕ ಅಭಿಯಂತರ ಎಚ್.ಎಂ. ಜನಾರ್ದನ್ ಭ್ರಷ್ಟಾಚಾರದ ಒಂದು ಲಂಚಾವತಾರ ಮತ್ತಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ. ಸದ್ಯ ಹಣದ ಮೂಲವನ್ನ ಕೆದಕುತ್ತಿರುವಂತಹ ಲೋಕ ಪೊಲೀಸರು ಭ್ರಷ್ಟ ಅಧಿಕಾರಿ ಜನಾರ್ದನ್ಗೆ ಲೋಕ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಇಲ್ಲಿಯವರೆಗೂ ಯಾವುದೇ ದಾಖಲೆಯನ್ನ ಎಚ್.ಎಂ. ಜನಾರ್ದನ್ ನೀಡಿಲ್ಲ. 4 ದಿನದ ಹಿಂದೆ ಒಟ್ಟು 6 ಸ್ಥಳಗಳಲ್ಲಿ ನಡೆದಿದ್ದಂಥ ಲೋಕಾಯುಕ್ತ ರೇಡ್ ಇದು. ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಪೊಲೀಸರಿಂದ ದಾಳಿ ನಡೆಸಲಾಗಿದೆ. ಇನ್ನು ಜನಾರ್ದನ್ ವಿರುದ್ಧದ ಆರೋಪಗಳೇನು ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಒಂದು KREIS ಶಾಲೆಗಳ ಕಟ್ಟಡ ನಿರ್ಮಾಣದಲ್ಲಿ ಅಕ್ರಮ ಟೆಂಡರ್ ಪಡೆದಿರುವುದು, ನಕಲಿ ದಾಖಲೆಗಳನ್ನು ಬಳಸಿದ್ದಾರೆಂಬ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. 124 ಇಂಜಿನಿಯರ್ಗಳಿಗೆ ಹಿಂಬಡ್ತಿ ನೀಡಿ ಕಿರುಕುಳ ನೀಡಿದ್ದಾರೆ. ಜನಾರ್ದನ್ ಸ್ನೇಹಿತ ಮನೆಯಲ್ಲಿ 1.70 ಕೋಟಿ ಹಣ ಪತ್ತೆಯಾಗಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಟ್ಟಡಗಳ ನಿರ್ಮಾಣಕ್ಕೆ ನಿಯಮ ಬಾಹಿರ ಟೆಂಡರ್ ಅನ್ನು ಪಡೆದಿರ್ತಾರೆ. ಕಾನೂನು ಬಾಹಿರ ಟೆಂಡರ್ ಕರೆದು 100 ಕೋಟಿ ಅಕ್ರಮ ನಡೆಸಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 500 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಜನಾರ್ದನ್ ವಿರುದ್ಧ ದೂರು ದಾಖಲಾಗಿದೆ. ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಜನಾರ್ದನ್ ಭ್ರಷ್ಟಾಚಾರ. ಬನ್ನಿ, ಬಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್. ಬಗೆದಷ್ಟು ಬಯಲಾಗ್ತಾ ಇದೆ ಎಚ್.ಎಂ. ಜನಾರ್ದನ್ ಅವರ ಭ್ರಷ್ಟಾಚಾರ. ಇನ್ನು ಅವರ ವಿರುದ್ಧ ಇರುವಂತಹ ಆರೋಪಗಳೇನು ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಕಾರ್ತಿಕ್, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವ ಎಚ್.ಎಂ. ಜನಾರ್ದನ್ ಇದ್ದಾರೆ. ಇವರ ಮೇಲೆ ಗ್ರಾಮಾಂತರ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ರು. ಈ ದಾಳಿಗೆ ಮುಖ್ಯ ಕಾರಣಗಳು ಅಥವಾ ಆರೋಪಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಏನು ಇವರು ಅಧಿಕಾರದಲ್ಲಿದ್ದಾರೆ, ಅಧಿಕಾರ ದುರುಪಯೋಗವನ್ನು ಸ್ಪಷ್ಟವಾಗಿ ಇವರು ಪಡಿಸಿಕೊಂಡಿದ್ದಾರೆ ಅನ್ನೋದು ಮೊದಲ ಆರೋಪ. ಅಲ್ಲಿ ಅತಿ ಪ್ರಮುಖವಾಗಿ ಏನು ಸುಮಾರು 124 ಇಂಜಿನಿಯರ್ಸ್ ಏನಿದ್ದಾರೆ ಅವರಿಗೆ ಡಿ ಪ್ರಮೋಷನ್ ಅಥವಾ ಹಿಂಬಡ್ತಿಯನ್ನ ನೀಡಿದ್ರು. ನಂತರದಲ್ಲಿ ಸಾಕಷ್ಟು ಅಕ್ರಮವಾಗಿ ಟೆಂಡರ್ ಗಳನ್ನ ಕಟ್ಟಡವನ್ನ ಕಟ್ಟುವಾಗ ನೀಡಿದ್ರು. ಇದು 2ನೇ ಆರೋಪ. ಹೀಗಾಗಿ ಏನು ಅಲ್ಲಿನ ಸ್ಥಳೀಯರು ಹಾಗೂ ಯಾರು ನೊಂದಂತಹ ಇಂಜಿನಿಯರ್ಗಳಿದ್ದಾರೆ ಇವರೇ ಲೋಕಾಯುಕ್ತ ಪೊಲೀಸರಿಗೆ ಒಂದು ದೂರನ್ನು ದಾಖಲು ಮಾಡಿದ್ರು. ಈ ಒಂದು ದೂರಿನ ಅನ್ವಯ ಸ್ಥಳೀಯ ಅಥವಾ ಗ್ರಾಮಾಂತರ ಲೋಕಾಯುಕ್ತ SP ಏನಿದ್ದಾರೆ ವಂಶೀಕೃಷ್ಣ, ಇವರ ನೇತೃತ್ವದಲ್ಲಿ ಏನು ಎಚ್.ಎಂ. ಅವರ ಮೇಲೆ ಒಂದು ದಾಳಿಯನ್ನ ಮಾಡಿದ್ರು. ನಂತರದಲ್ಲಿ ದಾಳಿಯಲ್ಲಿ ಸಾಕಷ್ಟು ರೀತಿಯ ಏನು ಆಸ್ತಿ ಪತ್ರಗಳು, ಹಣ ಪತ್ತೆಯಾಗಿದೆ. ಅದರಲ್ಲಿ ಅತಿ ಪ್ರಮುಖವಾಗಿ ಸುಮಾರು 23 ಕೋಟಿಯ ಆಸ್ತಿ ಅಥವಾ ಆಸ್ತಿ ಪತ್ರಗಳು ಪತ್ತೆಯಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಅವರ ಸ್ನೇಹಿತನಾದಂತಹ ಸುಜನ್ ಶೆಟ್ಟಿ ಎನ್ನುವ ಮನೆಯಲ್ಲೂ ಸಹ 1,70,00,000 ರೂಪಾಯಿ ಹಣ ಪತ್ತೆಯಾಗಿದೆ. ಆದ್ರೆ ಈವರೆಗೂ ಕೂಡ ಯಾವುದಕ್ಕೂ ಸಹ ಏನು ಒಂದು ದಾಖಲೆ ಅಥವಾ ಸ್ಪಷ್ಟ ಏನು ಆಸ್ತಿ ಪತ್ರವಾಗಲಿ ಅಥವಾ ದಾಖಲೆಯನ್ನಾಗಲಿ ನೀಡಿಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿ SP ಪೊಲೀಸರು ಸಹ ಅವರಿಗೆ ಏನು ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೂ ಕೂಡ ಇಲ್ಲಿಯವರೆಗೂ ಸಹ ಅವರು ಯಾವುದೇ ದಾಖಲೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಮುಂದಿನ ಸುಮಾರು 2 ದಿನಗಳಲ್ಲಿ ಅವರು ಹೇಗಾದ್ರೂ ಮಾಡ್ಲಿ ದಾಖಲೆಯನ್ನ ಸಲ್ಲಿಸಲೇಬೇಕಾದ ಒಂದು ಸ್ಥಿತಿಯಲ್ಲಿ ಇದ್ದಾರೆ. ಒಂದು ಪಕ್ಷದಲ್ಲಿ ದಾಖಲೆಯನ್ನ ಸಲ್ಲಿಸಿಲ್ಲ ಅಂತ ಅಂದ್ರೆ ನಿಜವಾಗಿಯೂ ಎಲ್ಲ ಮುಟ್ಟುಗೋಲು ಹಾಕಿಕೊಳ್ಳುವ ಎಲ್ಲ ಸಂದರ್ಭ ಇದೆ. ಹೀಗಾಗಿ ಅವರು ಇನ್ನು 2 ದಿವಸಗಳಲ್ಲಿ ಅಧಿಕೃತವಾದಂತಹ ದಾಖಲೆಗಳನ್ನ ಕೊಡ್ಲೇಬೇಕಾಗಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಗಿರೀಶ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.